ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂಥ ಒಂದು ಸಮಾರಂಭ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ಬಹುಶಃ ಅವರಷ್ಟು ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ಅವರು ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ಅವರ ಒಂದು ವಿಶೇಷತೆ ಎಂದರೆ ನುಡಿದಂತೆ ನಡೆಯುವುದು ಮತ್ತು ದೀನದಲಿತರ, ರೈತರ, ಕಾರ್ಮಿಕರ ವಿಚಾರದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅವರಿಗೆ ನೇರವಾದ ಪ್ರಯೋಜನ ಮಾಡುವಂಥ ಕೆಲಸಗಳನ್ನು ಮಾಡೋದು ಅವರ ಒಂದು ಕನಸು. ಆ ಕನಸನ್ನು ಪ್ರತಿ ಸಂದರ್ಭದಲ್ಲಿ ಸಮೇತ ನೆನಸು ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾನು ಇಂಧನ ಸಚಿವರಾಗಿ ಬಂದ ಮೇಲೆ ನಾನು ರಾಜ್ಯದ ಬೇರೆ ಬೇರೆ ಕಡೆ ನಮ್ಮ ಅಧಿಕಾರಿ ಮಿತ್ರಗಳೊಟ್ಟಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಂದು ನೋಡಿದ್ದೀನಿ, ನಮ್ಮ ಸರ್ಕಾರ 2013ನೇ ಇಸವಿಯಲ್ಲಿ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಪ್ರಗತಿಪರ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಸಮೇತ ಈ ಒಂದು ಇಂಧನ ಇಲಾಖೆಗೆ ಬಹುಶಃ ತಮಗೆಲ್ಲ ಗೊತ್ತಿದೆ, ಪಾವಗಡದಲ್ಲಿ ನಾನು ಮೊದಲನೇ ಬಾರಿಗೆ ಹೋಗಿದೆ. ಆವತ್ತು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಜಿಯವರು ಮತ್ತು ನಮ್ಮ ಇಂಧನ ಸಚಿವರು, ಅಂದಿನ ಇಂಧನ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇಡೀ ಏಷ್ಯಾ ಭೂಖಂಡದಲ್ಲಿ ಪ್ರಥಮ ಬಾರಿ ಒಂದು 10,000 ಎಕರೆಯಲ್ಲಿ ಈ ಸೌರಶಕ್ತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ತಾವು ನೋಡಿದರೆ ಅದು ಹೋಗಿ ಪ್ರತಿಯೊಬ್ಬರು ಹೋಗಿ ನೋಡಬೇಕಾಗಿದ್ದ ಒಂದು ಸ್ಥಳ. ನನಗೂ ಸಮೇತ ಆಶ್ಚರ್ಯ ಆಯಿತು. ಇವತ್ತು ಅವರ ಕಾಲದಲ್ಲಿ ಮಾಡಿದಂಥ ಕೆಲಸ ಇಡೀ ಇಂಧನ ಇಲಾಖೆಯಲ್ಲಿ ಸಾಕಷ್ಟು ಇಂಧನ ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಜಿಯವರು ಮಾಡಿದ್ದಾರೆ. ಮತ್ತು ನಾನು ಅವರಿಗೆ ಈ ಒಂದು ಸಭೆಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ವಹಿಸಿ, ಬಹುಶಃ ಅವರ ನಾಯಕತ್ವದಲ್ಲಿ ಮತ್ತಷ್ಟು ರೈತರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಂದಿದ್ದಾರೆ. ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ತಮ್ಗೆ ಗೊತ್ತಿದೆ, ರೈತರು ಹಲವಾರು ವರ್ಷಗಳಿಂದ ಅವರು ಅರ್ಜಿ ಹಾಕಿ ಏನು ತಮ್ಮ ಪಂಪ್ಸೆಟ್ಗಳಿಗೆ ಈ ವಿದ್ಯುತ್ ಸಂಪರ್ಕ ಕಲಿಸಿಕೊಡ್ಬೇಕೆಂಬುದಾಗಿ ಹೇಳ್ಕೊಂಡಿದ್ದರು. ಆದರೆ 2004ನೇ ಇಸವಿಯಿಂದ ಸುಮಾರು ಯಾವುದೇ ಒಂದು ಸರ್ಕಾರದ ಆದೇಶ ಒಂದೇ ವರ್ಷಕ್ಕಿದ್ದರೂ ಸಮೇತ ಹಲವಾರು ವರ್ಷಗಳು ಮಾಡಿ ರೈತರಿಂದ ದುಡ್ಡು ಕಟ್ಟಿಸ್ಕೊಂಡು ಸುಮಾರು 4 ಲಕ್ಷದಷ್ಟು ಅರ್ಜಿಗಳನ್ನು ಪೆಂಡಿಂಗ್ ಇಟ್ಟಿದಾಗ ಅವರು ನನಗೆ ಹೇಳಿದರು, ತಗೊಂಬನ್ನಿ, ಕ್ಯಾಬಿನೆಟಿಗೆ ತಗೊಂಬನ್ನಿ, ಅದು ಎಲ್ಲ ರೈತರ ಪರವಾಗಿರೋದಕ್ಕೆ ಮಾಡೋಣ ಎಂಬ ಮಾತನ್ನು ಹೇಳಿ, ಬಹುಶಃ ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು. ನಾವು ರೈತರ ವಿಚಾರದಲ್ಲಿ ಅವರಿಗೆ ಸತತವಾಗಿ 7 ಗಂಟೆಗೆ ಒಂದು ವಿದ್ಯುತ್ ಕೊಡುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಹೇಳಿದರು. ಆದರೆ ದುರದೃಷ್ಟವಶಾತ್ ನಮ್ಮ ಸರ್ಕಾರ ಬಂದ ಕೆಲವೇ ದಿವಸಗಳಲ್ಲಿ ಮಳೆ ಕೈ ಕೊಡ್ತು. ಆಗ ಹಿಂದಿನ ಸರ್ಕಾರ ಏನು ಮಾಡಿದರು ಅಂತ ಹೇಳ್ಬಿಟ್ರೆ, ಆವತ್ತು ಡಿಮ್ಯಾಂಡ್ ಇರಲಿಲ್ಲ. ಅವರು 4 ವರ್ಷದಿಂದ ಹೆಚ್ಚಿಗೆ ಕರೆಂಟನ್ನು ಗ್ರಿಡ್ಡಿಗೆ ಕೊಡುವಂಥ ಕೆಲಸಗಳನ್ನು ಮಾಡಲಿಲ್ಲ ಮತ್ತು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಸಮೇತ ಮಾಡಿರಲಿಲ್ಲ. ಅದಕ್ಕೆ 1 ತಿಂಗಳಲ್ಲಿ ನಮಗೆ ಸಾಕಷ್ಟು ಕಷ್ಟ ಆಯಿತು. ಒಂದೇ ಸತಿ ನಮ್ಮ ಡಿಮಾಂಡು ಸುಮಾರು 6,000-7,000 ಮೆಗಾವಾಟ್ ಇದ್ದಿದ್ದು ಸುಮಾರು 14,000-15,000 ಸಾವಿರಕ್ಕೆ ಹೋಯಿತು. ಆಗ ಸಿದ್ದರಾಮಯ್ಯಜಿಯವರು ಒಂದು ಮಾತು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿಯವರು, ಏನು ಚಿಂತೆ ಮಾಡಬೇಡಿ, ನಾವು ಏನೇ ಕಷ್ಟ ಆದರೂ ಸಮೇತ ರೈತರಿಗೆ 7 ಗಂಟೆ ಪವರ್ ಕೊಡಬೇಕೆಂಬುದಾಗಿ ಹೇಳಿ, ನಮ್ಮ ಬಹುಶಃ ನಾನಿವತ್ತು ನಮ್ಮ ಇಂಜಿನಿಯರ್ಗಳಾಗಲಿ, ಸಿಬ್ಬಂದಿಗಳಾಗಲಿ ಎಲ್ಲರಿಗೂ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಬಹುಶಃ ಒಂದೇ ತಿಂಗಳಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಕರೆಂಟ್ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಲ್ಲದೆ ರಾಯಚೂರು ಮತ್ತು ಬೇರೆ ಬೇರೆ ಕೊಪ್ಪ ಭಾಗದಲ್ಲಿ ಯಾವತ್ತೂ ಕಬ್ಬು ಬೆಳೆದು ನಿಂತಿತ್ತು. ಆಗ ಅವರಿಗೆ ಭತ್ತ ಸಮೇತ ಬೆಳೆದು ನಿಂತಿತ್ತು, ಕಟಾವಿಗೆ ಬಂದಿತ್ತು. ಅವರಿಗೆ ನೀರು ನೀರಿಲ್ಲದ್ರೆ ಕಟಾವು ನಮ್ಮ ಬೆಳೆ ಒಣಗುವಂಥ ಸಂದರ್ಭದಲ್ಲಿ ಅವರಿಗೆ ಕರೆಂಟ್ ಕೊಡಲಿಕ್ಕೆ ನಮಗೆ ಆದೇಶವನ್ನು ಕೊಟ್ಟು ಅವರಿಗೆ ಸತತವಾಗಿ ಕರೆಂಟ್ ಕೊಡುವಂಥ ಕೆಲಸವನ್ನು ನಾವು ಮತ್ತು ನಮ್ಮ ಇಡೀ ಇಂಧನ ಇಲಾಖೆಯವರು ಮಾಡಿದ್ದಾರೆ.
ಬಹುಶಃ ಈ ಎಲ್ಲ ಕೆಲಸಗಳನ್ನು ಮಾಡಿ ನಮಗೆ ಒಂದು ಆದೇಶವನ್ನು ಕೊಟ್ಟರು. ಏನಂತ ಹೇಳಿದ್ರೆ, ನೀವು ಈ ಸೋಲಾರ್ ಸಬ್ಸ್ಟೇಷನ್ ಏನಿದೆ ಕುಸುಮ್ ಬಿ ಮತ್ತು ಸಿ ಎರಡೂ ಸಮೇತ ನಾವು ಮಾಡಬೇಕಾಗಿದೆ. ಅದಕ್ಕೆ ಕ್ಯಾಬಿನೆಟಿಗೆ ತಗೊಂಡು ಹೋದಾಗ ನಾವು ಹೇಳಿದೆವು ಅವರಿಗೆ, ಸರ್ ಈಗಿರೋದು ಬರೀ 60% ಅಷ್ಟೇ, ಇದನ್ನು ಹೆಚ್ಚಿಗೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಸೋಲಾರ್ ಪಂಪ್ಗಳನ್ನ ಮಾಡಲಿಕ್ಕೆ 80% ಸಬ್ಸಿಡಿ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ ಎಂಬ ಮಾತನ್ನು ಹೇಳ್ತಾ ಇದೆ. ಈಗಾಗಲೇ ನಾವು ನಮ್ಮ ಇಲಾಖೆಯವರು ಎಲ್ಲರೂ ಸೇರಿ ಈಗಾಗಲೇ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಈಗ ಆ ವೆಂಡರ್ಸ್ಗಳನ್ನ ಈಗಾಗಲೇ ಪ್ಯಾನೆಲ್ ಮಾಡಿದ್ದೀವಿ. ಈಗ ಒಂದು ಆಪ್ ಸಮೇತ ಮಾಡಿದ್ದೀವಿ. ಆ ಆಪ್ ಸಮೇತ ಇವತ್ತು ಮುಖ್ಯಮಂತ್ರಿಯವರು ರಿಲೀಸ್ ಮಾಡ್ತಾ ಇದ್ದಾರೆ. ಆಪಲ್ಲಿ ತಾವು ಅಪ್ಲೈ ಮಾಡಿದರೆ ಯಾವ ವೆಂಡ್ರ್ ತಮಗೆ ಬೇಕಾದರೂ ರೈತರಿಗೆ ಆ ವೆಂಡ್ರ್ಗಳೇ ಬಂದು ತಮ್ಮ ಹತ್ತಿರ ಬಂದು ನಮ್ಮ ಅಧಿಕಾರಿಗಳು ಬಂದು ಆ ಬೋರ್ವೆಲನ್ನು ಟೆಸ್ಟ್ ಮಾಡಿ ನೀರಿದ್ದರೆ ಅದಕ್ಕೆ 10 HP ತನಕ ಇವತ್ತು ಇದು ಸೋಲಾರ್ ಪಂಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಾವು ಒಂದು ಯೋಚನೆ ಮಾಡಿದ್ದೀವಿ. ಈಗ ಸೋಲಾರು ಭಾರಿ ಡೆವಲಪ್ ಆಗಿದೆ. ನಮ್ಮ ರೈತರಿಗೆ ಗೊತ್ತಿಲ್ಲ ಸೋಲಾರ್ ಎಷ್ಟು ಡೆವಲಪ್ ಆಗಿದೆ. ಹಳೆ ಕಾಲದಲ್ಲಿ ಅದಕ್ಕೆ ಶಕ್ತಿ ಇರಲಿಲ್ಲ ಪಂಪಿಗೆ. ಈಗ ತಾವು ನೋಡಿರ್ಬೋದು ಸೋಲಾರು 7.5 HP ಸೋಲಾರು ಪಂಪು ಮೋಟ್ರು ಇವತ್ತು ನಮ್ಮ ಬೇರೆ 10 HP ಪಂಪಿನಷ್ಟು ಕೆಲಸಗಳು ಮಾಡುವಂಥ ಒಂದು ಪಂಪು ಮತ್ತು ಶಕ್ತಿಯನ್ನು ಪಡೆದಿದೆ. ಬಹುಶಃ ಅದಕ್ಕೂ ಸಮೇತ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಎಂಬ ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಸಬ್ಸ್ಟೇಷನ್ಗಳು ಎಲ್ಲಿದೆ, ಈಗಾಗಲೇ ಸುಮಾರು 400 ಸಬ್ಸ್ಟೇಷನಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮತ್ತು ಈಗಾಗಲೇ ಸುಮಾರು 107 ಸಬ್ಸ್ಟೇಷನ್ಗಳಲ್ಲಿ ಈಗಾಗಲೇ ಟೆಂಡರ್ ಕರೆದು ಸುಮಾರು 750 ಮೆಗಾವಾಟು ಕರೆಂಟನ್ನು ₹3.17 ಒಂದು ಯೂನಿಟಿಗೆ ಮಾಡುವಂಥ ಟೆಂಡರನ್ನು ಕೊಟ್ಟಿದ್ದೀವಿ. ಈಗಾಗಲೇ ಸರ್ಕಾರದಿಂದ ಕ್ಯಾಬಿನೆಟಲ್ಲಿ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಏನಂತ ಹೇಳ್ಬಿಟ್ರೆ, ಸರ್ಕಾರಿ ಜಾಗ ಎಲ್ಲಿದೆ ಆ ಸರ್ಕಾರಿ ಜಾಗ ಇಂಧನ ಇಲಾಖೆಗೆ ಯಾವುದೇ ಕ್ರಯ ಇಲ್ಲದೆ ಕೊಡಬೇಕು ಎಂಬುದಾಗಿ ತಗೊಂಡಿದ್ದೀವಿ. ಆದರೆ ನಾವು ಕಾಂಟ್ರಾಕ್ಟರಿಗೆ ಅದು ಫ್ರೀಯಾಗಿ ಕೊಡ್ತಾ ಇಲ್ಲ. ನಾವೀಗ ಏನು ಮಾಡ್ತಾ ಇದ್ದೀವಿ, ಯೂಸರ್ ಫೀ ಅಂತ ಕಲೆಕ್ಟ್ ಮಾಡ್ತಾ ಇದ್ವಿ. ನಾವು ಪಾವಗಡದಲ್ಲಿ ಯಾವ ರೀತಿಯಲ್ಲಿ ಈಗಾಗಲೇ ಎಕರೆಗೆ 25,000 ಒಂದು ವರ್ಷಕ್ಕೆ ಕೊಡಬೇಕು, ಅದೇ ರೀತಿಯಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್, ಆ ಪಂಚಾಯತಲ್ಲಿ ಯಾರು ಸಬ್ಸ್ಟೇಷನ್ ಇದೆ ಆ ಪಂಚಾಯತಿಗೆ ಅಲ್ಲಿ ಸ್ಕೂಲುಗಳಿಗೆ ಅಂಗನವಾಡಿಗಳಿಗೆ ಆ ಹಣವನ್ನು ನಾವು ಉಪಯೋಗ ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಬಹುಶಃ ಎಲ್ಲ ಕಡೆಯಲ್ಲಿ ಸಮೇತ ಸೌರಶಕ್ತಿಯಿಂದ ವಿದ್ಯುತ್ ಬರೋದಲ್ಲದೆ ಮತ್ತು ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಕೆಲಸಗಳನ್ನು ಸಮೇತ ಈಗಾಗಲೇ ಮಾಡಿದ್ದೀವಿ ಎಂಬ ಮಾತು ಹೇಳಲಿಕ್ಕೆ ಹರ್ಷ ಆಗ್ತದೆ. ಬಹುಶಃ ಸುಮಾರು 3,000 ಮೆಗಾವಾಟು ಇನ್ನು ಬರುವ ದಿವಸಗಳಲ್ಲಿ ನಮ್ಮ ಸೋಲಾರ್ ಸ್ಟೇಷನ್ಗಳಿಗೆ ಅಲ್ಲಿಯೇ ಕೊಟ್ಟು, ಬಹುಶಃ ತಮಗೆ ಗೊತ್ತಿದೆ ಹಗಲು ಹೊತ್ತಲ್ಲಿ ಅವರು ಎಲ್ಲ ಕರೆಂಟ್ಗಳು ಬರ್ತದೆ ಮತ್ತು ಕರೆಂಟಿನ ಟ್ರಾನ್ಸ್ಮಿಷನ್ ಲಾಸ್ ಇರೋದಿಲ್ಲ, ಅಲ್ಲಿಯೇ ಕೊಟ್ಟು ಅದನ್ನು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಬರುವ ದಿವಸಗಳಲ್ಲಿ ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಪಂಪ್ ಸ್ಟೋರೇಜ್ ಇರ್ಬೋದು ಅಥವಾ ಗ್ರೀನ್ ಹೈಡ್ರೋಜನ್ ಇರ್ಬೋದು, ಎಲ್ಲ ರೀತಿಯ ಒಂದು ಇದನ್ನು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರುಗಳಿದ್ದಾರೆ. ನನ್ನ ಸಹೋದ್ಯೋಗಿ ಮತ್ತು ಸ್ನೇಹಿತರಾದ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ರಾಜೇಗೌಡರು ನಮ್ಮ ಇಂಧನ ಇಲಾಖೆಯ ಕ್ರೆಡಿಲ್ನ ಚೇರ್ಮನ್ ಆಗಿದ್ದಾರೆ, ಅವರಿದ್ದಾರೆ. ನಮ್ಮ ಸ್ನೇಹಿತರು ಪೊಲಿಟಿಕಲ್ ಸೆಕ್ರೆಟರಿ CMಗಾಗಿರೋ ಗೋವಿಂದರಾಜ್ ಅವರಿದ್ದಾರೆ. ನಸೀರ್ ಅಹಮದ್ ಅವರು ಇನ್ನೊಬ್ಬರು ಪೊಲಿಟಿಕಲ್ ಸೆಕ್ರೆಟರಿ ಅವರಿದ್ದಾರೆ. ನಮ್ಮ ದಾಸ್ ಅವರಿದ್ದಾರೆ MLC ಅವರು. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ACS ಎನರ್ಜಿ ಅವರು, ನಮ್ಮ ಗೌರವ್ ಗುಪ್ತಾ ಅವರು, ಅದೇ ರೀತಿಯಲ್ಲಿ KPTCL ಪಂಕಜ್ ಪಾಂಡೆ ಅವರಿದ್ದಾರೆ. ಎಲ್ಲ ಬೆಸ್ಕಾಮಿನ ಅಧ್ಯಕ್ಷರುಗಳಿದ್ದಾರೆ. ಬಹುಶಃ ಎಲ್ಲರಿಗಿಂತ ಮುಖ್ಯ ನಮಗೆ ಬೆಸ್ಕಾಂ ಅಧ್ಯಕ್ಷರು ಮತ್ತು ಸಿಬ್ಬಂದಿ ಅವರೇ ಇವತ್ತು ರೈತರ ವಿಚಾರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಸಮೇತ ನನ್ನ ವೈಯಕ್ತಿಕವಾಗಿ ನಮ್ಮ ಇಂಧನ ಇಲಾಖೆಯಿಂದ ನಾನು ಅವರಿಗೆ ಸ್ವಾಗತವನ್ನು ವಹಿಸಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ ತಾವೆಲ್ಲ ಮುಖ್ಯಮಂತ್ರಿಯವರ ಭಾಷಣಕ್ಕೆ ಕಾತರರಾಗಿದ್ದೀರ, ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.